ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇಂಜೆಕ್ಷನನ್ನು ಕೇವಲ ಕೈಗೆ ಮತ್ತು ಸೊಂಟದ ಕೆಳಗೆ ಮಾಡ್ತಾರೆ ಯಾಕೆ? ಆ್ಯಂಡ್ ಕೆಲವೊಮ್ಮೆ ಡೈರೆಕ್ಟಾಗಿ ನರಗಳಿಗೆ ಚುಚ್ಚಿ ಬಿಡ್ತಾರೆ ಯಾಕೆ? ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳಿಗೆ ಬೇರೆ ಬೇರೆ ಬ್ಲಡ್ ಗ್ರೂಪ್ಸ್ ಯಾಕಿರುತ್ತವೆ? ಸೇಮ್ ಯಾಕಿರಲ್ಲ? ವೀರ್ಯವನ್ನು ಕುಡಿಯುವುದರಿಂದ ಪ್ರೆಗ್ನೆಂಟ್ ಆಗ್ತಾರಾ? ಸುಸ್ಸು ಮಾಡಿದ ನಂತರ ಲಾಸ್ಟ್ನಲ್ಲಿ ಯೂರಿನ್ ಒಂಥರ ಜರ್ಕ್ ಕೊಟ್ಟು ಬರುತ್ತೆ ಯಾಕೆ? ಇಷ್ಟೇ ಅಲ್ಲ, ಇಯರ್ಫೋನ್ ಬಳಸುವುದರಿಂದ ಕಿವಿಗಳಿಗೆ ಉಂಟಾಗುವ ಎಫೆಕ್ಟ್ಸ್ ಆ್ಯಂಡ್ ಸೊಳ್ಳೆಗಳು ಕಿವಿಯ ಹತ್ರ ಬಂದು ಯಾಕೆ ಸೌಂಡ್ ಮಾಡುತ್ತವೆ? ನಮ್ಮ ಪುರಾಣಗಳಲ್ಲಿ ಅಡಗಿದ ಒಂದು ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಂಬರ್ 1, ಇಂಜೆಕ್ಷನನ್ನು ಕೇವಲ ಕೈಗೆ ಮತ್ತು ಸೊಂಟದ ಕೆಳಗೆ ಮಾತ್ರ ಮಾಡ್ತಾರೆ ಯಾಕೆ? ಆ್ಯಂಡ್ ಕೆಲವೊಮ್ಮೆ ಡೈರೆಕ್ಟಾಗಿ ನರಗಳಿಗೆ ಚುಚ್ಚಿ ಬಿಡ್ತಾರೆ ಯಾಕೆ? ವೇನ್ಸ್ಗೆ ಅಂದರೆ ನರಗಳಿಗೆ ಕೊಡುವ ಇಂಜೆಕ್ಷನನ್ನು ಇಂಟ್ರಾವೇನಿಯಸ್ ಇಂಜೆಕ್ಷನ್ ಎಂದು ಕರೀತಾರೆ. ಈ ರೀತಿ ಡೈರೆಕ್ಟಾಗಿ ವೇನ್ಸ್ಗೆ ಕೊಡುವುದರಿಂದ ಮೆಡಿಸಿನ್ ಎಂಬುದು ಬೇಗ ಬಾಡಿಯಲ್ಲಿ ಟ್ರಾವೆಲ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತೆ. ಅದಕ್ಕಾಗಿಯೇ ಸೆಲೈನ್ ಆಗಲಿ ಗ್ಲುಕೋಸ್ ಬಾಟಲ್ ಆಗಲಿ ಡೈರೆಕ್ಟಾಗಿ ನರಗಳಿಗೆ ಕೊಡ್ತಾರೆ, ಯಾಕಂದರೆ ಬಾಡಿಗೆ ಬೇಗ ಎನರ್ಜಿ ಬರುವ ಸಲುವಾಗಿ. ಆ್ಯಂಡ್ ಕೆಲವು ಇಂಜೆಕ್ಷನ್ಸ್ಗಳನ್ನು ನಮ್ಮ ಶೋಲ್ಡರ್ ಕೆಳಗಿನ ಕೈಗೆ ಆ್ಯಂಡ್ ಹಿಂದೆ ಇರುವ ಮಸಲ್ಸ್ಗೆ ಕೊಡ್ತಾರೆ. ಈ ರೀತಿ ಮಸಲ್ಸ್ಗೆ ಕೊಡೋದನ್ನು ಇಂಟ್ರಾಮಸ್ಕ್ಯುಲರ್ ಎಂದು ಕರೀತಾರೆ. ಈ ರೀತಿ ಕೊಡೋದ್ರಿಂದ ಮೆಡಿಸಿನ್ ಎಂಬುದು ನಿಧಾನವಾಗಿ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಸೇರಿ ಎಫೆಕ್ಟ್ ತೋರಿಸುತ್ತೆ. ಮೆಡಿಸಿನ್ ಎಂಬುದು ಬಾಡಿಯಲ್ಲಿ ಸ್ಮಾಲ್ ಅಮೌಂಟ್ನಲ್ಲಿ ಸರ್ಕ್ಯುಲೇಟ್ ಆಗಬೇಕು ಅಂದಾಗ ಮಾತ್ರ ಈ ರೀತಿ ಮಸಲ್ಸ್ಗೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ವಿಟಮಿನ್ ಕೆ ಎಂಬ ಮೆಡಿಸಿನ್ಗಳನ್ನು ಬ್ಯಾಕ್ ಸೈಡ್ ಕೊಡ್ತಾರೆ, ಯಾಕಂದರೆ ಬಾಡಿ ವಿಟಮಿನ್ ಕೆ ಅನ್ನು ಸ್ಲೋ ಆಗಿ ಮೆಟಬಲೈಸ್ ಮಾಡುವುದರಿಂದ ಈ ಎರಡೂ ಜಾಗದಲ್ಲಿ ನಮಗೆ ಮಸಲ್ ಎಂಬುದು ಚೆನ್ನಾಗಿ ಹಿಡಿದುಕೊಳ್ಳಲು ಬರುತ್ತೆ. ಸೊ ಇದರಿಂದ ಇಂಜೆಕ್ಷನ್ ಕೊಟ್ಟಾಗ ಮೆಡಿಸಿನ್ ಎಂಬುದು ಹೊರಗೆ ಲೀಕ್ ಆಗಲ್ಲ. ನಂಬರ್ 2, ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳಿಗೆ ಬೇರೆ ಬೇರೆ ಬ್ಲಡ್ ಗ್ರೂಪ್ಸ್ ಯಾಕೆ ಇರುತ್ತವೆ? ಸೇಮ್ ಯಾಕಿರಲ್ಲ? ನಮ್ಮ ಹೈಟ್ ಆ್ಯಂಡ್ ಸ್ಕಿನ್ ಥರನೇ ನಮ್ಮ ಬ್ಲಡ್ ಗ್ರೂಪ್ ಕೂಡ ತಂದೆ ತಾಯಿಗಳಿಂದಲೇ ಬರುತ್ತೆ. ಅಂದರೆ ಈ ಎಲ್ಲವೂ ಪೇರೆಂಟ್ಸ್ಗಳ DNA ಇರುತ್ತವೆ. ಹಾಗಾದರೆ ಬ್ಲಡ್ ಗ್ರೂಪ್ ಹೇಗೆ ಡಿಸೈಡ್ ಆಗುತ್ತೋ ಈಗ ನೋಡೋಣ. ಸ್ವಲ್ಪ ಕನ್ಫ್ಯೂಸ್ ಆಗಿ ಇರುತ್ತೆ, ಬಟ್ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ. ಸೊ ಗಮನವಿಟ್ಟು ಕೇಳಿ. ಸಪೋಸ್ ತಾಯಿಯ ಬ್ಲಡ್ ಗ್ರೂಪ್ A ಪಾಸಿಟಿವ್ ಅಂದ್ಕೊಳ್ಳಿ ಆ್ಯಂಡ್ ತಂದೆಯ ಬ್ಲಡ್ ಗ್ರೂಪ್ O ಪಾಸಿಟಿವ್ ಅಂದ್ಕೊಳ್ಳಿ. ಹುಟ್ಟುವ ಮಕ್ಕಳಿಗೆ A ಅಥವಾ O ಬ್ಲಡ್ ಗ್ರೂಪ್ ಮಾತ್ರ ಬರುತ್ತೆ. ಅದೇ ತಂದೆ ತಾಯಿಗಳಿಗೆ ಒಬ್ಬರಿಗೆ A ಆ್ಯಂಡ್ ಇನ್ನೊಬ್ಬರಿಗೆ B ಬ್ಲಡ್ ಗ್ರೂಪ್ ಇದೆ ಅಂದ್ಕೊಳ್ಳಿ. ಆ ಹುಟ್ಟುವ ಮಕ್ಕಳಿಗೆ A, B, AB, O ಯಾವುದಾದ್ರೂ ಬರ್ಬೋದು. ಅಂದರೆ ಬ್ಲಡ್ ಗ್ರೂಪ್ ಎಂಬುದು DNA ಇರುತ್ತೆ. ಈ ಕಾಂಬಿನೇಷನ್ ಆಧಾರದ ಮೇಲೆ ರಿಸಲ್ಟ್ ಬರುತ್ತೆ. ಸೊ ಓನ್ ಬ್ಲಡ್ ರಿಲೇಷನ್ ಆದರೂ ಕೂಡ ಬ್ಲಡ್ ಗ್ರೂಪ್ ಚೇಂಜ್ ಆಗ್ಬೋದು. ನಂಬರ್ 3, ಇಯರ್ಫೋನ್ ಜಾಸ್ತಿಯಾಗಿ ಬಳಸುವುದರಿಂದ ಕಿವಿಗಳಿಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ಟೆಕ್ನಾಲಜಿ ನಮಗೆ ಬಹಳ ಅಡ್ವಾಂಟೇಜಸ್ಗಳನ್ನು ಕೊಟ್ಟಿದೆ, ಅದರ ಜೊತೆಗೆ ಕೆಲವು ತೊಂದರೆಗಳನ್ನು ಕೂಡ ಕೊಟ್ಟಿದೆ. ಅವುಗಳಲ್ಲಿ ಒಂದು ಇಯರ್ಫೋನ್ಸ್ ನಮಗೆ ನಿತ್ಯಾವಸರ ವಸ್ತುವಾಗಿ ಬದಲಾಗಿದೆ. ವಾಕಿಂಗಲ್ಲಿ, ಜರ್ನಿಯಲ್ಲಿ, ಕಾಲೇಜ್ನಲ್ಲಿ ಎಲ್ಲಂದರಲ್ಲಿ ಬಳಸ್ತಾನೇ ಇರ್ತೀವಿ. ಜರ್ನಿಯಲ್ಲಿ ಇಯರ್ಫೋನ್ಸ್ ಮಾತ್ರ ಆ ದುಃಖ ಹೇಗಿರುತ್ತೋ ನಿಮ್ಮಲ್ಲಿ ಕೆಲವರಿಗೆ ಗೊತ್ತೇ ಇರುತ್ತೆ. ಹಾಗಾದರೆ ಇಯರ್ಫೋನ್ ಬಳಸುವುದರಿಂದ ಕಿವಿಗಳಿಗೆ ಡ್ಯಾಮೇಜ್ ಯಾಕಾಗುತ್ತೋ ಈಗ ನೋಡೋಣ. ಮೊದಲು ನಮಗೆ ಸೌಂಡ್ ಹೇಗೆ ಕೇಳಿಸುತ್ತೆ ಎಂಬುದನ್ನು ತಿಳಿಯೋಣ. ಸೌಂಡ್ ವೇವ್ ನಮ್ಮ ಕಿವಿಗಳಲ್ಲಿ ಎಂಟರ್ ಆದ ತಕ್ಷಣ ಅದು ಡೈರೆಕ್ಟ್ ಆಗಿ ಇಯರ್ ಡ್ರಮ್ಗೆ ಟಚ್ ಆಗುವುದರಿಂದ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಷನ್ ಅಲ್ಲಿಂದ ಚಿಕ್ಕ ಚಿಕ್ಕ ಬೋನ್ಗಳ ಮೂಲಕ ಕೋಕ್ಲಿ ಎಂಬ ಭಾಗವನ್ನು ಸೇರುತ್ತೆ. ಈ ಕೋಕ್ಲಿಯ ಚೇಂಬರ್ನಲ್ಲಿ ಒಂದು ದ್ರವದ ಜೊತೆಗೆ ಚಿಕ್ಕ ಚಿಕ್ಕ ಕೂದಲುಗಳು ಇರುತ್ತವೆ. ಆ ವೈಬ್ರೇಷನ್ ಆ ದ್ರವದ ಜೊತೆಗೆ ಕೂದಲುಗಳನ್ನು ಕೂಡ ಮುಂದಕ್ಕೆ ತಳ್ಳುವುದರಿಂದ ನಮಗೆ ಆ ಸೌಂಡ್ ಕೇಳಿಸುತ್ತೆ. ಈಗ ಇಯರ್ಫೋನ್ಸ್ನಿಂದ ಬರುವ ಸೌಂಡ್ ನಮಗೆ ಹೇಗೆ ಕೇಳಿಸುತ್ತೋ ನೋಡೋಣ. ಇಯರ್ಫೋನ್ಸ್ ಕಿವಿಗಳಿಗೆ ಹಾಕಿಕೊಂಡ ತಕ್ಷಣ ನಮ್ಮ ಕಿವಿ ಟೈಟ್ ಆಗಿ ಗಾಳಿ ಹೊರಗೆ ಒಳಗೆ ಹೋಗದ ಹಾಗೆ ಫಿಟ್ ಆಗಿಬಿಡುತ್ತೆ. ಇಯರ್ಫೋನ್ಸ್ನಿಂದ ಬರುವ ಕಂಟಿನ್ಯೂಸ್ ಸೌಂಡ್ ಗ್ಯಾಪ್ ಇಲ್ಲದೆ ಆ ಲಿಕ್ವಿಡ್ನಲ್ಲಿರುವ ಹೇರ್ಸ್ ಅನ್ನ ಮೂವ್ ಮಾಡ್ತಾ ಅವುಗಳ ಸೆನ್ಸಿಟಿವಿಟಿಯನ್ನು ಕಳೆದುಕೊಳ್ಳುತ್ತವೆ. ಇದರಿಂದ ನಮಗೆ ಕಿವುಡುತನ ಬರುವ ಹಾಗೆ ಮಾಡುತ್ತೆ. ಅದಕ್ಕಾಗಿಯೇ ಜಾಸ್ತಿ ಹೊತ್ತು ಹೆಚ್ಚು ವಾಲ್ಯೂಮ್ ಇಟ್ಕೊಂಡು ಕೇಳಬಾರದು. ಇದಕ್ಕೆ ಸೊಲ್ಯೂಷನ್ ಆಗಿ 60/60 ರೂಲ್ ಒಂದಿದೆ. ನಿಮ್ಮ ಫೋನ್ನಲ್ಲಿ ಮ್ಯಾಕ್ಸಿಮಮ್ 60% ವರೆಗೆ ವಾಲ್ಯೂಮ್ ಇಟ್ಕೊಂಡು 60 ನಿಮಿಷಗಳು ಮಾತ್ರ ಕೇಳಿ, ಮತ್ತೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಈ ರೂಲ್ ಫಾಲೋ ಆಗಿ. ಹೀಗೆ ಮಾಡುವುದರಿಂದ ಕಿವಿಗಳಿಗೆ ಅಷ್ಟೊಂದು ಅಪಾಯ ಇರಲ್ಲ. ಆ್ಯಂಡ್ ಕ್ವಾಲಿಟಿ ಮ್ಯೂಸಿಕ್ ಮಾತ್ರ ಕೇಳ್ತಾ ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಫೋನ್ಸ್ಗಳನ್ನು ಬಳಸಿ. ಆ್ಯಂಡ್ ನಮ್ಮ ಇಯರ್ಫೋನ್ಸ್ಗಳನ್ನು ಎಲ್ಲಂದರಲ್ಲಿ ಇಟ್ಟು ಮತ್ತೆ ಅವುಗಳನ್ನೇ ಬಳಸ್ತೀವಿ. ಯಾವ ಪ್ಲೇಸಸ್ನಲ್ಲಿ ಆ ಇಯರ್ಫೋನ್ಸ್ಗಳನ್ನು ಇಟ್ಟಿದ್ದೀವೋ ಆ ಪ್ಲೇಸಸ್ನಲ್ಲಿ ಇರುವ ಜರ್ಮ್ಸ್ ಆ್ಯಂಡ್ ಸೂಕ್ಷ್ಮ ಜೀವಿಗಳಿಗೆ ನಮ್ಮ ಕಿವಿಗಳಿಗೆ ನಾವೇ ಈಸಿಯಾಗಿ ದಾರಿ ಕೊಟ್ಟಂತೆ ಆಗುತ್ತೆ. ಅದಕ್ಕಾಗಿಯೇ ಇಯರ್ಫೋನ್ಸ್ಗಳನ್ನು ಕ್ಲೀನಾಗಿ ಇರುವ ಪ್ಲೇಸಸ್ಗಳಲ್ಲಿ ಇಡಬೇಕು. ಆ್ಯಂಡ್ ಕಿವಿಯಲ್ಲಿರುವ ಬೆವರು, ಧೂಳು ಇಯರ್ ವ್ಯಾಕ್ಸ್ ಆಗಿ ಬದಲಾಗಿ ಅದು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆ್ಯಂಡ್ ಹೆಚ್ಚು ಸಮಯ ಕೇಳುವುದರಿಂದ ಇಯರ್ಫೋನ್ಸ್ನಿಂದ ಬರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕಾರಣದಿಂದ ಬ್ರೈನ್ಗೆ ಕೂಡ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ. ಟ್ರಾವೆಲಿಂಗ್ನಲ್ಲಿ ಇಯರ್ಫೋನ್ಸ್ಗಳನ್ನು ಬಳಸುವುದು ಎಷ್ಟು ಇಷ್ಟವೋ ಅಷ್ಟೇ ಪ್ರಮಾದವೂ ಕೂಡ. ಯಾಕಂದರೆ ಟ್ರಾವೆಲಿಂಗ್ನಲ್ಲಿ ಆಲ್ರೆಡಿ ಫುಲ್ ನಾಯ್ಸ್ ಇರುತ್ತೆ, ಅದಕ್ಕೆ ಇನ್ನೂ ಸ್ವಲ್ಪ ನಾಯ್ಸ್ ಆ್ಯಡ್ ಮಾಡಿದ ಹಾಗೆ ಆಗುತ್ತೆ.
ನಂಬರ್ 4, ಸುಸು ಮಾಡಿದ ನಂತರ ಲಾಸ್ಟ್ನಲ್ಲಿ ಯೂರಿನ್ ಒಂದು ರೀತಿಯ ಜರ್ಕ್ ತರ ಬರುತ್ತೆ ಯಾಕೆ? ನಮ್ಮ ಬ್ರೈನ್ಗೆ ಸಿಂಪಥೆಟಿಕ್ ಸಿಸ್ಟಮ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಎಂಬ ಎರಡು ಅಸಿಸ್ಟೆಂಟ್ಗಳು ಇರುತ್ತವೆ. ಇವು ನರ್ವ್ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡುತ್ತವೆ. ಸೊ ನಾವು ಸುಸು ಮಾಡುವಾಗ ಈ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ನಮ್ಮ ಬ್ಲಡ್ ಪ್ರೆಷರ್ ಅನ್ನ, ಹಾರ್ಟ್ ಬೀಟ್ ರೇಟ್ ಅನ್ನ ಕಡಿಮೆ ಆಗುವ ಹಾಗೆ ಮಾಡುತ್ತೆ. ಬ್ಲಾಡರ್ ಅನ್ನ ನಾವು ಖಾಲಿ ಮಾಡಿದ ಮೇಲೆ ಮತ್ತೆ ಬ್ಲಡ್ ಪ್ರೆಷರ್ ನಾರ್ಮಲ್ ಸ್ಥಿತಿಗೆ ಬರಲು ಸಡನ್ ಆಗಿ ಬ್ಲಡ್ ಪ್ರೆಷರ್ ಅನ್ನ ಹೆಚ್ಚಿಸುತ್ತೆ. ಸೊ ಈ ಬ್ಲಡ್ ಪ್ರೆಷರ್ ಸಡನ್ ಆಗಿ ಹೆಚ್ಚಾಗುವುದರಿಂದ ನಾವು ಸುಸು ಮಾಡಿದ ಮೇಲೆ ಲಾಸ್ಟ್ ಅಲ್ಲಿ ಆ ಜರ್ಕ್ ಎಂಬುದು ಬರುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವೆಲ್ಲರೂ ನಾನು ಹಾಕೋ ಪ್ರತಿಯೊಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ಮಲ್ಲಿ ಕೇವಲ 1-2% ಜನ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ನೀವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚು ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ನಂಬರ್ 5, ಫ್ರೆಂಡ್ಸ್, ಸೂರ್ಯದೇವರ ಬಗ್ಗೆ ನಿಮಗೆಲ್ಲ ಗೊತ್ತು. ಸೊ ಸೂರ್ಯದೇವರು 7 ಕುದುರೆಗಳ ಮೇಲೆ ಪ್ರಯಾಣಿಸುತ್ತಾನೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಇದೆ. ಆದರೆ ಸೂರ್ಯದೇವರು ಆ 7 ಕುದುರೆಗಳ ಮೇಲೆಯೇ ಯಾಕೆ ಪ್ರಯಾಣಿಸಬೇಕು? 2 ಕುದುರೆಗಳ ಮೇಲೆ, 3 ಕುದುರೆಗಳ ಮೇಲೆ ಪ್ರಯಾಣಿಸಬಹುದಲ್ವಾ? ಇದರ ಹಿಂದೆ ಏನಾದರೂ ರಹಸ್ಯವಿದೆಯಾ ಎಂದು ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಇದೆ. ಆ್ಯಂಡ್ ಮೇನ್ಲಿ ಅಸಲು ಸೂರ್ಯನನ್ನು ನಮ್ಮ ಭೂಮಿಯ ಮೇಲಿಂದ ನೋಡಿದರೆ ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಮಿಸುವ ಹಾಗೆ ಕಾಣಿಸುತ್ತೆ. ಬಟ್ ಸೂರ್ಯ ಮೂವ್ ಆಗಲ್ಲ, ಒಂದೇ ಸ್ಥಳದಲ್ಲಿ ಇರ್ತಾನೆ. ಇದು ಕೂಡ ನಿಮ್ಮ ಡೌಟ್. ನಮ್ಮ ಭೂಮಿ ರೌಂಡ್ ಆಗಿ ತಿರುಗುವುದರಿಂದ ಈ ರೀತಿ ಹೋಗುವ ಹಾಗೆ ಕಾಣಿಸುತ್ತೆ. ಆದರೆ ಯಾಕೆ ಸೂರ್ಯ ಭಗವಾನನನ್ನು 7 ಕುದುರೆಗಳ ಮೇಲೆ ಪ್ರಯಾಣಿಸುತ್ತಾನೆ ಎಂದು ಹೇಳ್ತಾರೆ ಎಂದು ನಿಮಗೆ ಡೌಟ್ ಇರುತ್ತೆ. ಇದಕ್ಕೆ ಕಾರಣ ನಮ್ಮ ಹಿಂದೂ ಪುರಾಣಗಳಲ್ಲಿ ಕಾಂಪ್ಲಿಕೇಟೆಡ್ ಸೈನ್ಸ್ ಅನ್ನ ಅತಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವ ಹಾಗೆ ಬಹಳ ಬುದ್ಧಿಶಕ್ತಿಯಿಂದ, ಎಷ್ಟೋ ಜ್ಞಾನದಿಂದ, ಮುನ್ನೋಟದಿಂದ ಆಲೋಚಿಸಿ ಇಂತಹ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಅನ್ನ ನಮ್ಮ ಪುರಾಣಗಳಲ್ಲಿ ಅಡಗಿಸಿ ಇಟ್ಟಿದ್ದಾರೆ. ನಿಜ ಹೇಳಬೇಕು ಅಂದರೆ ಸೂರ್ಯ ದೇವರು ಯಾವುದೇ ಕುದುರೆಗಳ ಮೇಲೆ ಪ್ರಯಾಣಿಸುವುದಿಲ್ಲ. ಸೂರ್ಯನಿಂದ ಬರುತ್ತಿರುವ ಲೈಟ್ ವೈಟ್ ಕಲರ್ನಲ್ಲಿ ಇರುತ್ತೆ. ಆದರೆ ಅದು ಕೇವಲ ಒಂದೇ ವೈಟ್ ಲೈಟ್ ಅಲ್ಲ, ಅದು 7 ಬಣ್ಣಗಳಿಂದ ಕೂಡಿರುತ್ತೆ. ಅವುಗಳನ್ನೇ ವಿಬ್ಗಯಾರ್ ಎಂದು ಕರೀತಾರೆ. ಈ ವಿಬ್ಗಯಾರ್ ಅಂದರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್ ಕಲರ್ಸ್ ಎಂದು ಅರ್ಥ. ಈ 7 ಬಣ್ಣಗಳು ಕಾಮನಬಿಲ್ಲು ಉಂಟಾದಾಗ ಕಾಣಿಸುತ್ತವೆ. ಅಂದರೆ ಸೂರ್ಯನಿಂದ ಬರುವ ಲೈಟ್ನಿಂದ ನಮಗೆ ಹೀಟ್ ಜೊತೆಗೆ ಈ ಭೂಮಂಡಲದಲ್ಲಿ ಎಷ್ಟೋ ಜೀವಿಗಳಿಗೆ ಪ್ರಾಣ ಕೊಡುತ್ತೆ. ಅಷ್ಟೇ ಅಲ್ಲ, ಈ ಸೌರಮಂಡಲವನ್ನು ಬ್ಯಾಲೆನ್ಸ್ ಮಾಡ್ತಾ ಮುಂದಕ್ಕೆ ನಡೆಸುತ್ತಿದೆ. ಸೂರ್ಯನಿಂದ 7 ಬಣ್ಣಗಳು ಇಂಡೈರೆಕ್ಟ್ ಆಗಿ ಭೂಮಿಗೆ ವೈಟ್ ಕಲರ್ ರೂಪದಲ್ಲಿ ಬರುವುದರಿಂದ ಸೂರ್ಯನು 7 ಕುದುರೆಗಳ ಮೇಲೆ ಬರ್ತಾನೆ ಅಥವಾ ಪ್ರಯಾಣಿಸುತ್ತಾನೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಬಹಳ ವಿವೇಕದಿಂದ ಸಾಮಾನ್ಯನಿಗೂ ಕೂಡ ಅರ್ಥವಾಗಬೇಕು ಎಂದು ಬರೆದಿದ್ದಾರೆ. ಇದೇ ಅಲ್ಲ, ಇಂತಹ ಎಷ್ಟೋ ಸೈಂಟಿಫಿಕ್ ಥಿಂಗ್ಸ್ಗಳನ್ನು ನಮ್ಮ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ. ಆದರೆ ನಾವೇ ನಮ್ಮ ಇಂಡಿಯನ್ಸ್ ಟೆಕ್ಸ್ಟ್ ಅನ್ನ, ಕಲ್ಚರ್ ಅನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಪ್ರತಿಯೊಂದನ್ನು ಹೊರದೇಶದವನು ಕಂಡು ಹಿಡಿದು ತೋರಿಸುವವರಿಗೂ ಅದನ್ನು ಗುರುತಿಸಲು ಆಗುತ್ತಿಲ್ಲ. ಒಂದು ವೇಳೆ ಗುರುತಿಸಿದ್ರೂ ಕೂಡ ಅದು ಅವನೇ ಕಂಡು ಹಿಡಿದಿದ್ದಾನೆ ಎಂದು ಅಂದ್ಕೊಳ್ತೀವಿ. ಇದು ಹೇಗಿರುತ್ತೆ ಅಂದರೆ, ಪ್ರೆಸೆಂಟ್ ಜನರೇಷನಲ್ಲಿ ಒಬ್ಬ 10 ವರ್ಷದ ಹುಡುಗನಿಗೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಏನೂ ಹೇಳದೆ ಡೈರೆಕ್ಟ್ ಆಗಿ ಇಂಗ್ಲೆಂಡ್ಗೆ ಕರೆದುಕೊಂಡು ಹೋಗಿ ಕೋಹಿನೂರ್ ವಜ್ರವನ್ನು ತೋರಿಸಿದರೆ, ಅಬ್ಬಾ ಎಷ್ಟು ಚೆನ್ನಾಗಿದೆ, ನಮ್ಮ ಭಾರತದಲ್ಲಿ ಯಾಕೆ ಇಂಥದ್ದು ಒಂದು ಕೂಡ ಇರಲ್ಲ ಎಂದು ಈಸಿಯಾಗಿ ಹೇಳಿಬಿಡುತ್ತಾನೆ. ನಾವು ಕೂಡ ಅದೇ ಸಿಚುವೇಶನ್ ನಲ್ಲಿ ಇದ್ದು ಎಷ್ಟೋ ಕೋಹಿನೂರ್ ವಜ್ರಗಳಂತಹ ಟೆಕ್ನಾಲಜಿಗಳನ್ನು, ಟ್ಯಾಲೆಂಟ್ಗಳನ್ನು ಗುರುತಿಸುತ್ತಿಲ್ಲ. ನ್ಯೂಟನ್ ಕಂಡುಹಿಡಿದ ಗ್ರಾವಿಟಿ, ಐನ್ಸ್ಟೀನ್ನ ಥಿಯರಿ ಆಫ್ ರಿಲೇಟಿವಿಟಿ ಇವೆಲ್ಲ ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ ಆ್ಯಂಡ್ ಹಿಂದೂ ಗ್ರಂಥಗಳಲ್ಲಿ ಬಹಳ ವರ್ಷಗಳ ಹಿಂದೆಯೇ ಬರೆದಿದ್ದಾರೆ. ಅವುಗಳ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ಸ್ನಲ್ಲಿ ತಿಳಿದುಕೊಳ್ಳೋಣ. ನಂಬರ್ 6, ವೀರ್ಯವನ್ನು ಕುಡಿಯುವುದರಿಂದ ಪ್ರೆಗ್ನೆಂಟ್ ಆಗ್ತಾರಾ? ಲೈಂಗಿಕ ಕ್ರಿಯೆಯಲ್ಲಿ ಹೆಣ್ಮಕ್ಳು ಕೆಲವೊಂದು ಸಲ ಈ ವೀರ್ಯವನ್ನು ನುಂಗಿಬಿಡ್ತಾರೆ. ಯಾವಾಗ ಈ ವೀರ್ಯವನ್ನು ನುಂಗ್ತಾರೋ ಆ ವೀರ್ಯ ಉಳಿದ ಆಹಾರ ತಿಂದಾಗ ಯಾವ ಮಾರ್ಗದಲ್ಲಿ ಹೋಗುತ್ತೋ ಅದೇ ಮಾರ್ಗದಲ್ಲಿ ಜೀರ್ಣ ವ್ಯವಸ್ಥೆಯೊಳಗೆ ಹೋಗುತ್ತೆ. ಈ ಮಾರ್ಗ ಪ್ರತ್ಯುತ್ಪತ್ತಿಗೆ ಯಾವುದೇ ರೀತಿಯ ಕನೆಕ್ಟ್ ಆಗಿರಲ್ಲ. ಸೊ ಪ್ರೆಗ್ನೆಂಟ್ ಆಗೋ ಅವಕಾಶವಿರಲ್ಲ. ಈ ರೀತಿ ನುಂಗಿದ ಆ ಪದಾರ್ಥ ಹೆಣ್ಣು ಮಕ್ಕಳ ಪ್ರತ್ಯುತ್ಪತ್ತಿಗೆ ಯಾವುದೇ ರೀತಿಯ ಕನೆಕ್ಟ್ ಆಗಲ್ಲ. ಹೆಣ್ಮಕ್ಕಳಲ್ಲಿ ಕೇವಲ ಪ್ರತ್ಯುತ್ಪತ್ತಿಗೆ ಕಾರಣವಾಗುವ ಮಾರ್ಗಗಳಿಂದ ಹೋದಾಗ ಅಥವಾ ಆ ಪ್ರೈವೇಟ್ ಅಂಗಗಳಿಗೆ ಕಾಂಟ್ಯಾಕ್ಟ್ ಆದಾಗ ಮಾತ್ರವೇ ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಇರುತ್ತವೆ. ಆ ಬಿಳಿಯಾದ ಪದಾರ್ಥ ಅಂಡಾಣುವನ್ನು ಸೇರಿದಾಗ ಮಾತ್ರ ಪಿಂಡ ಎಂಬುದು ಅಭಿವೃದ್ಧಿಯಾಗುತ್ತೆ. ಅಷ್ಟೇ ಬಿಟ್ಟರೆ ಅದನ್ನು ನುಂಗುವುದರಿಂದ ಯಾವುದೇ ಪ್ರೆಗ್ನೆನ್ಸಿ ಬರಲ್ಲ. ನಂಬರ್ 7, ಸೊಳ್ಳೆಗಳು ಯಾಕೆ ಕಿವಿಯ ಹತ್ರ ಬಂದು ಸೌಂಡ್ ಮಾಡ್ತಾ ಇರ್ತವೆ? ಕೆಲವರ ತಲೆಯ ಮೇಲೆ ಗುಂಪು ಗುಂಪುಗಳಾಗಿ ತಿರುಗ್ತಾ ಇರುತ್ತವೆ ಯಾಕೆ? ಆ್ಯಂಡ್ ಕೆಲವರನ್ನು ಮಾತ್ರ ತಮ್ಮ ಶತ್ರುಗಳ ಹಾಗೆ ಯಾಕೆ ಹೆಚ್ಚಾಗಿ ಕಚ್ಚುತ್ತಾ ಇರ್ತವೆ? ಸೊಳ್ಳೆಗಳಿಗೆ ಮೇನ್ ಬೇಕಾಗಿರೋದು ಮನುಷ್ಯರಿಂದ ಬರುವ ಕಾರ್ಬನ್ ಡೈಆಕ್ಸೈಡ್, ಬೆವರಿನಿಂದ ಬರುವ ವಾಸನೆ, ಹೀಟ್ ಆ್ಯಂಡ್ ಲೈಟ್. ನಮ್ಮ ಶರೀರದಲ್ಲಿ ಹೀಟ್ ಹೆಚ್ಚಾಗಿ ಬಿಡುಗಡೆಯಾಗುವುದು ನಮ್ಮ ತಲೆಯ ಮೇಲಿನಿಂದಲೇ. ಅದಕ್ಕಾಗಿಯೇ ಈ ಹೀಟ್ಗಾಗಿ ಸೊಳ್ಳೆಗಳು ಗುಂಪು ಗುಂಪುಗಳಾಗಿ ತಿರುಗುತ್ತಿರುತ್ತವೆ. ಆ್ಯಂಡ್ ಕಿವಿಯ ಹತ್ತಿರ ಬಂದು ಇರಿಟೇಷನ್ ಬರುವ ಹಾಗೆ ಸೌಂಡ್ ಮಾಡಲು ಕಾರಣ ಏನಂದರೆ, ಸೊಳ್ಳೆಗಳು ನಮ್ಮ ತಲೆಯ ಹತ್ತಿರ ಬಂದಾಗ ಮತ್ತು ಮೊಬೈಲ್ ಲೈಟ್ಗೆ ಸಮೀಪ ಬಂದಾಗ ಅವು ಮಾಡುವ ಸೌಂಡ್ಗೆ ನಮ್ಮ ಕಿವಿ ಸಮೀಪವಿರುವುದರಿಂದ ನಮಗೆ ಆ ಸೌಂಡ್ ಹೆಚ್ಚಾಗಿ ಕೇಳಿಸುತ್ತೆ.
ಇನ್ನು ಸೊಳ್ಳೆಗಳಿಗೆ ಫೇವ್ರೆಟ್ ಬ್ಲಡ್ ಓ ಪಾಸಿಟಿವ್. ಅವುಗಳಿಗಿರುವ ಸಹಜ ಸಿದ್ಧವಾಗಿರುವ ಸೆನ್ಸರ್ಸ್ ಈ ಬ್ಲಡ್ ಗ್ರೂಪ್ಸ್ಗಳನ್ನು ಕಂಡುಹಿಡಿದು ಅವುಗಳ ಚೂಪಾದ ನೀಡಲ್ಸ್ನಿಂದ ಚುಚ್ಚಿ ಬ್ಲಡ್ ಅನ್ನು ಜ್ಯೂಸ್ ಕುಡಿದ ಹಾಗೆ ಕುಡಿದು ಬಿಡುತ್ತವೆ. ಆ್ಯಂಡ್ ಎ ಪಾಸಿಟಿವ್ ಬ್ಲಡ್ ಅಂದರೆ ಅವುಗಳಿಗೆ ಅಷ್ಟೊಂದು ಇಷ್ಟವಾಗಲ್ವಂತೆ. ಅದಕ್ಕಾಗಿಯೇ ಎ ಪಾಸಿಟಿವ್ ಇದ್ದವರ ಬ್ಲಡ್ ಹೆಚ್ಚಾಗಿ ಕುಡಿಯಲ್ಲ. ಸೊ ಫ್ರೆಂಡ್ಸ್, ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.